ಬೆಂಗಳೂರು ಬಗ್ಗೆ ನೆಗೆಟಿವ್ ಮಾತನಾಡಿದವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಕೆಲ ದಿನಗಳ ಹಿಂದೆ ಒಂದು ಮಾತು ಬಂದಿತ್ತು. ಹಾಗೆ ಬೆಂಗಳೂರು ಬಗ್ಗೆ ನೆಗೆಟಿವ್ ಮಾತನಾಡಿದವರಿಗೆ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿರೋದು. ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡಿದವರಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಕಿರಣ್ ಮಜುಂದಾರ್ ಶಾ ಸೇರಿ ಉದ್ಯಮಿಗಳಿಗೆ ತಿರುಗೇಟನ ಕೊಟ್ಟಿರುವಂತದ್ದು ಡಿಸಿಎಂ ಅವರು. ಬೆಂಗಳೂರಿನಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದವರು ಈಗ ದೊಡ್ಡವರಾಗಿದ್ದಾರೆ. ನಾವು ಮೊದಲು ಹೇಗಿದ್ವಿ ಅನ್ನೋದನ್ನ ಮರೆತು ಮಾತನಾಡ್ತಿದ್ದಾರೆ. ಟ್ವೀಟ್ ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ. ಇರ್ಲಿ, ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಲ್ಲಿ ಬಂದು ಎಲ್ಲರೂ ಕೂಡ ಉದ್ಯೋಗ ಬರ್ತಾ ಇದ್ದಾರೆ, ಕೆಲವು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಯಾರ್ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ, ಯಾವುದೇ ಉದ್ಯೋಗ ಆಗ್ಲಿ, ಎಲ್ಲ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ. ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ನಾನು ಅದು ಕೇಳಿದೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಕೆಲವರೆಲ್ಲ ಮರೆತು ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ನಾನೇ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾಗರಿಕರಿಗೆ. ಎಲ್ಲೆಲ್ಲಿ ಗುಂಡಿ ಇದೆ ನಮ್ಮ ಪೊಲೀಸ್ ಕಮಿಷನರ್ ತಿಳಿಸಿ, ಕಾರ್ಪೊರೇಷನ್ ಕಮಿಷನರ್ ತಿಳಿಸಿ, ನೀವು ಕೂಡ ಒಂದು ಫೋಟೋ ಹಿಡಿದ್ಬಿಟ್ಟು ವಾಟ್ಸಪ್ ಮಾಡಿ ನಮ್ಗೊಂದು ನಂಬರ್ ಕೊಟ್ಟಿದ್ದೀನಿ. ಸೊ ಫಿಕ್ಸ್ ಮೈ ಪಾರ್ಟ್ ಹೋಲ್ ಅಂತ ಹೇಳಿ ಅದು ಬಹಳ ಜನ ಮಾಡ್ತಾ ಇದ್ದಾರೆ. ಹಂಗಂತ ಕೆಲವರು ಬಹಳ ವಿಪಕ್ಕಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ನೀವು ಜನ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ, ನಿಮ್ ಸರ್ವಿಸ್ ನಾವು ಮಾಡ್ಬೇಕು ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಡಬಲ್ ಡೆಕ್ಕರ್ ಬಸ್ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಬಲ್ ಡೆಕ್ಕರ್ ಬಸ್ ಅನ್ನ ಬಿಡ್ತೀವಿ, ಬೆಂಗಳೂರಿನಲ್ಲಿ ಟನಲ್ ರಸ್ತೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸರ್ಕಾರದ ಯೋಜನೆಗಳಿಗೆ ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ. ದುಡ್ಡು ಹೊಡೆಯೋಕೆ ಅಂತ ಬಿಜೆಪಿಯವರು ಟೀಕೆ ಮಾಡ್ತಿದ್ದಾರೆ. ಟೀಕೆಯನ್ನ ಬಿಟ್ಟು ಕೇಂದ್ರ ಸರ್ಕಾರದಿಂದ ದುಡ್ಡನ್ನ ತರಲಿ ಅಂತ ವಿಪಕ್ಷಗಳಿಗೆ ಸವಾಲನ್ನ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಗಮನಿಸ್ತಾ ಇರಬಹುದು, ಡಬಲ್ ಡೆಕ್ಕರ್ ಬಸ್ ಇರಬಹುದು, ಇದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು. ರಾಮಲಿಂಗಾರೆಡ್ಡಿ ಅವರ ಕಾಲದಲ್ಲಿ ಡಬಲ್ ಫ್ಲೈಓವರ್ ಏನು ಇದು ನಿಮ್ ಕ್ಷೇತ್ರದಲ್ಲೇ ಒಂದಿತ್ತು, ಅದನ್ನ ಇಡೀ ದೇಶಕ್ಕೆ ಮಾಡಿದ್ರು. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಾಗ ಕೂಡ ನಾನು ತೋರಿಸಿದೆ. ಅವರು ಕೂಡ ಇಟ್ ಇಸ್ ಎ ವೆರಿ ಗುಡ್ ಮಾಡೆಲ್, ಟೇಕ್ ಇಟ್ ಅಪ್ ಅಂತ ಹೇಳಿ ಡಿಕೆ ಅಂತ ಹೇಳಿ ಅವರು ಕೂಡ ನನಗೆ ಹೇಳಿದ್ರು. ಸೊ ಅದು 44 ಕಿಲೋಮೀಟರ್ ಹೊಸದಾಗೆ ಡಬಲ್ ಡೆಕ್ಕರ್ ಆಡ್ ಆಗ್ತಾ ಇದೆ. ಮೆಟ್ರೋ ಇದೆ ಅಂದ್ರೆ ಫ್ಲೈಓವರ್ ಮೇಲೆ ಅದಕ್ಕೆ ರೈಲು ಹಾಕುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಸೊ ಹಿಂಗೆ ಟನಲ್ ಕೂಡ ಮಾಡ್ತಾ ಇದೀವಿ. ಕೆಲವರು ಟೀಕೆ ಮಾಡ್ತಾ ಇದ್ದಾರೆ, ದುಡ್ಡು ಹೊಡಿಯೋಕೆ ಬಾಚಕ್ಕೇನೆ ಮಾಡ್ತಾ ಇದ್ದೀನಿ ಅಂತ ಕೆಲವರು ನನ್ನ ಬಿಜೆಪಿ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಆಯ್ತಪ್ಪ, ನೀವು ಟೀಕೆ ಮಾಡೋದಿರ್ಲಿ, ಒಂದಷ್ಟು ದುಡ್ಡವ್ರು ಎತ್ಕೊಂಡ್ಬರ್ರೆ ಬೆಂಗಳೂರಿಗೆ, ನಡೀರಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಒಬ್ರು ಬರ್ತಾ ಇಲ್ಲ. ಇಲ್ಲಿ ಒಬ್ರು ಬರ್ತಾ ಇಲ್ಲ, ಯಾರು ಕೋಪರೇಟ್ ಮಾಡ್ತಾರೆ, ಬರೀ ಟ್ವೀಟ್ ಮಾಡೋದಷ್ಟೇ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ.